ಕೇರಳ ವಿಧಾನಸಭಾ ಚುನಾವಣೆಯ ಈ ಫಲಿತಾಂಶ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವನ್ನು ಪಡೆದಿದೆ. 2021ರ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವರು ಸತತ ಎರಡನೇ ಬಾರಿಗೆ ಅಧಿಕಾರ ಹಿಡಿಯುವ ಮೂಲಕ ದಶಕಗಳ ಕಾಲದ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಬದಲಾವಣೆಯ ಸಂಪ್ರದಾಯವನ್ನ ಮುರಿದಿದ್ರು. ಇದು ಆಡಳಿತಾರೂಢ ಸರ್ಕಾರಗಳ ಮೇಲೆ ಜನರಿಗೆ ವಿಶ್ವಾಸ ಮೂಡಿದೆ ಅನ್ನುವಂಥ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿತ್ತು. ಆದ್ರೆ 2026ರ ಈ ತೀರ್ಪು ಆಡಳಿತ ವಿರೋಧಿ ಅಲೆಯು ಸತ್ತು ಹೋಗಿಲ್ಲ, ಬದಲಾಗಿ ಅದು ಜಾಲವಾಗಿ ಅಡಗಿದ್ದು ಸಮಯ ಬಂದಾಗ ಸ್ಫೋಟಗೊಳ್ಳುತ್ತೆ ಅನ್ನೋದನ್ನ ಸಾಬೀತುಪಡಿಸಿದೆ. ಯುಡಿಎಫ್ ಮೈತ್ರಿಕೂಟ 102 ಸ್ಥಾನಗಳನ್ನ ಗೆಲ್ಲೋ ಮೂಲಕ ಎಡರಂಗದ ಭದ್ರಕೋಟೆಯನ್ನ ಚಿಂದಿ ಮಾಡಿದ್ದು ಮತದಾರರಲ್ಲಿ ಮನೆ ಮಾಡಿದಂತಹ ದಶಕದ ಆಡಳಿತದ ಹತಾಶೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಈ ಬಾರಿ ಆಡಳಿತ ವಿರೋಧಿ ಅಲೆಗೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಅಧಿಕಾರವು ಕೇವಲ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದು, ಪಿಣರಾಯಿ ವಿಜಯನ್ ಅವರ 2ನೇ ಅವಧಿಯಲ್ಲಿ ಅವರ ಕಾರ್ಯವೈಖರಿಯು ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿದೆ ಅನ್ನುವಂಥ ಟೀಕೆಗಳು ಕೇಳಿಬಂದವು. ಕೋವಿಡ್ ಸಮಯದಲ್ಲಿ ಜೀವ ರಕ್ಷಕನಾಗಿ ಕಂಡಂತಹ ನಾಯಕ ನಂತರದ ದಿನಗಳಲ್ಲಿ ಪಕ್ಷದ ಹಿರಿಯ ನಾಯಕರನ್ನ ಮತ್ತೆ ಜನಪ್ರಿಯ ಸಚಿವರನ್ನ ಬದಿಗೆ ಸರಿಸಿದ್ದು ಜನರಲ್ಲಿ ಅಸಮಾಧಾನ ಮೂಡಿಸಿತು. ಭ್ರಷ್ಟಾಚಾರದ ಆರೋಪಗಳು, ಶಬರಿಮಲೆ ಚಿನ್ನದ ಕಳವಿನಂಥ ಭಾವನಾತ್ಮಕ ವಿಚಾರಗಳು ಮತ್ತೆ ಆರ್ಥಿಕ ನಿರ್ವಹಣೆಯಲ್ಲಿನ ವೈಫಲ್ಯವು ಈ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿಯಿತು. ಕೇರಳದ ಮತದಾರರು ಅತ್ಯಂತ ಪ್ರಜ್ಞಾವಂತರಾಗಿದ್ದು, ಯಾವುದೇ ಸರ್ಕಾರವು ಮಿತಿ ಮೀರಿ ವರ್ತಿಸಿದ್ರೆ ಅಥವಾ ಜನರ ನಿರೀಕ್ಷೆಗಳಿಗೆ ಸ್ಪಂದಿಸದೇ ಇದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ಈ ಫಲಿತಾಂಶದಿಂದ ಮತ್ತೊಮ್ಮೆ ದೃಢಪಟ್ಟಿದೆ. ಇದು ಕೇವಲ ಯುಡಿಎಫ್ಗೆ ಸಂದಂತಹ ಜಯ ಅಲ್ಲ, ಬದಲಾಗಿ ಆಡಳಿತದಲ್ಲಿ ಉತ್ತರದಾಯಿತ್ವವನ್ನ ಬಯಸುವಂತಹ ಸಾಮಾನ್ಯ ಜನರ ಗೆಲುವಾಗಿದೆ. ಯುಡಿಎಫ್ ಮೈತ್ರಿಕೂಟದ ಈ ಐತಿಹಾಸಿಕ ಗೆಲುವಿನ ಹಿಂದೆ ಕಾಂಗ್ರೆಸ್ ಪಕ್ಷವು ಪ್ರದರ್ಶಿಸಿದಂತಹ ಅಸಾಮಾನ್ಯ ಒಗ್ಗಟ್ಟು ಮತ್ತೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸಾಂಪ್ರದಾಯಿಕವಾಗಿ ಕೇರಳ ಕಾಂಗ್ರೆಸ್ ಗುಂಪುಗಾರಿಕೆ ಮತ್ತೆ ಆಂತರಿಕ ಕಲಹಗಳಿಗೆ ಹೆಸರಾಗಿತ್ತು. ಆದ್ರೆ ಈ ಬಾರಿ ಹೈಕಮಾಂಡ್ ಸೂಚನೆ ಹಾಗೆ ರಾಜ್ಯ ನಾಯಕರು ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಬಿಟ್ಟು ಒಂದೇ ತಂಡವಾಗಿ ಕೆಲಸ ಮಾಡಿದ್ರು. ಎದುರಾಳಿ ಎಡರಂಗ ಪಿಣರಾಯಿ ವಿಜಯನ್ ಅವರನ್ನೇ ಕೇಂದ್ರೀಕರಿಸಿಕೊಂಡು ಪ್ರಚಾರವನ್ನ ನಡೆಸಿದ್ರೆ, ಯುಡಿಎಫ್ ಯಾವುದೇ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸದೇನೆ ಸಾಮೂಹಿಕ ನಾಯಕತ್ವದ ಮಂತ್ರವನ್ನ ಜಪಿಸಿತು. ಇದು ಪಕ್ಷದ ವಿವಿಧ ಬಣಗಳ ನಡುವಿನ ಸಂಘರ್ಷವನ್ನ ತಡೆಯೋದಿಕ್ಕೆ ಮಾತ್ರ ಅಲ್ಲದೇನೆ ಮತದಾರರಿಗೆ ಒಂದು ಸಂಘಟಿತ ಪರ್ಯಾಯದ ಭರವಸೆಯನ್ನ ನೀಡೋದಿಕ್ಕೆ ಸಹಕಾರಿಯಾಯಿತು. ಇಲ್ಲಿ ವಿಶೇಷವಾಗಿ ವಿ.ಡಿ. ಸತೀಶನ್ ಅವರ ಸಂಘಟನಾ ಚಾತುರ್ಯ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರ ರಾಷ್ಟ್ರೀಯ ಮಟ್ಟದ ಮಾರ್ಗದರ್ಶನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಚೈತನ್ಯವನ್ನ ತುಂಬಿತು. ಮಾಜಿ ಮುಖ್ಯಮಂತ್ರಿ ಓಮನ್ ಚಾಂಡಿ ಅವರ ನಿಧನದ ನಂತರ ಉಂಟಾದಂತ ಸಹಾನುಭೂತಿಯ ಅಲೆಯನ್ನ ಪಕ್ಷವು ಸಕಾರಾತ್ಮಕವಾಗಿ ಬಳಸಿಕೊಳ್ತು. ಮೈತ್ರಿಕೂಟದ ಪ್ರಬಲ ಪಾಲುದಾರ ಪಕ್ಷವಾದಂತಹ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ತನ್ನ ಭದ್ರಕೋಟೆಯಲ್ಲಿ ದಾಖಲೆ ಮಟ್ಟದ ಸಾಧನೆಯನ್ನ ಮಾಡಿದ್ದು ಯುಡಿಎಫ್ಗೆ ದೊಡ್ಡ ಶಕ್ತಿಯಾಯಿತು. ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ ನಡುವಿನ ಸಮನ್ವಯ ಉತ್ತರ ಕೇರಳದಾದ್ಯಂತ ಎಡರಂಗದ ಮತ ಬ್ಯಾಂಕ್ಗೆ ದೊಡ್ಡ ಮಟ್ಟದ ಪೆಟ್ಟು ನೀಡಿತು. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯುವಕರಿಗೆ ಮತ್ತೆ ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಿದ್ದು ತಳಮಟ್ಟದ ಮತದಾರರೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸೋದಕ್ಕೆ ಯುಡಿಎಫ್ಗೆ ಈ ಬಾರಿ ಸಾಧ್ಯ ಆಯಿತು. ಈ ಏಕತೆನೆ ಕಾಂಗ್ರೆಸ್ ಕೇವಲ 21 ಸ್ಥಾನಗಳಿಂದ 63 ಸ್ಥಾನಗಳಿಗೆ ಏರೋದಿಕ್ಕೆ ಮತ್ತೆ ಮೈತ್ರಿಕೂಟವು ಮ್ಯಾಜಿಕ್ ನಂಬರ್ ಅನ್ನ ದಾಟೋದಿಕ್ಕೆ ಬಲವಾದ ಅಡಿಪಾಯ ಹಾಕೊಡ್ತು. LDF ಮೈತ್ರಿಕೂಟದ ಈ ಬಾರಿ ಈ ಭಾರಿ ಸೋಲಿಗೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಸುತ್ತ ಕೇಂದ್ರೀಕೃತವಾಗಿದ್ದಂತಹ ಅಧಿಕಾರ ಮತ್ತೆ ಅವರ ಕಾರ್ಯವೈಖರಿನೇ ಒಂದು ಪ್ರಮುಖ ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಕ್ಯಾಪ್ಟನ್ ಅಂತಾನೆ ಕರೆಸ್ಕೊಳ್ತಾ ಇದ್ದಂತಹ ವಿಜಯನ್ ಅವರು 2021ರ ಚುನಾವಣೆಯ ನಂತರ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದ್ರು. ಈ ವ್ಯಕ್ತಿ ಕೇಂದ್ರೀಕೃತ ಆಡಳಿತವು ಕಮ್ಯುನಿಸ್ಟ್ ಪಕ್ಷದ ಮೂಲ ತತ್ವವಾದಂತಹ ಸಾಮೂಹಿಕ ನಾಯಕತ್ವಕ್ಕೆ ವಿರುದ್ಧವಾಗಿತ್ತು. ಕೆ ಶೈಲಜಾ ಅಂತಹ ದಕ್ಷ ಮತ್ತೆ ಜನಪ್ರಿಯ ನಾಯಕಿಯರನ್ನ 2ನೇ ಅವಧಿಯ ಸಂಪುಟದಿಂದ ಹೊರಗಿಟ್ಟಿದ್ದು ಜನಸಾಮಾನ್ಯರಲ್ಲಿ ಭಾರಿ ಅಸಮಾಧಾನ ಮೂಡಿಸಿತು. ಇದಲ್ಲದೇನೆ ಪಿಣರಾಯಿ ವಿಜಯನ್ ಅವರ ಆಪ್ತ ವಲಯದಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಮತ್ತೆ ಅಳಿಯ PM ಮೊಹಮ್ಮದ್ ರಿಯಾಜ್ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಪರಿವಾರವಾದ ಅಥವಾ ಸ್ವಜನ ಪಕ್ಷಪಾತದ ಆರೋಪಗಳು ವಿರೋಧ ಪಕ್ಷಗಳಿಗೆ ಪ್ರಬಲ ಅಸ್ತ್ರಗಳಾಗಿದ್ದವು. ಇದರ ಜೊತೆಗೇನೆ ಎಡರಂಗದ ಭದ್ರಕೋಟೆಗಳಲ್ಲೇನೆ ಭುಗಿಲೆದಂತಹ ಬಂಡಾಯವು CPIMಗೆ ಅತಿ ದೊಡ್ಡ ಪೆಟ್ಟನ್ನ ನೀಡಿತು. ಹಿರಿಯ ನಾಯಕ ಜಿ ಸುಧಾಕರನ್ ಮತ್ತೆ ಇತರ ಬಂಡಾಯಗಾರರು ಯುಡಿಎಫ್ ಬೆಂಬಲದೊಂದಿಗೆ ಕಣಕ್ಕಿಳಿದು ಗೆಲುವನ್ನ ಸಾಧಿಸಿದ್ದು ಪಕ್ಷದೊಳಗಿನ ಆಂತರಿಕ ಅಶಿಸ್ತು ಮತ್ತೆ ನಾಯಕತ್ವದ ಮೇಲಿನ ಅತೃಪ್ತಿಯನ್ನ ಎತ್ತಿ ತೋರಿಸಿತು. ಪಿಣರಾಯಿ ವಿಜಯನ್ ಅವರು ವಿರೋಧ ಪಕ್ಷಗಳ ನಾಯಕರ ವಿರುದ್ಧ ಮತ್ತೆ ತಮ್ಮದೇ ಪಕ್ಷದ ಬಂಡಾಯಗಾರರ ವಿರುದ್ಧ ಬಳಸಿದಂಥ ಕಠಿಣ ಪದಗಳು ಮತದಾರರಲ್ಲಿ ವಿಮುಖತೆಯನ್ನು ಉಂಟು ಮಾಡಿತು. ಇಲ್ಲಿ ವಿಶೇಷವಾಗಿ ಸರ್ವಾಧಿಕಾರಿ ಧೋರಣೆಯ ಆಡಳಿತವು ಸಾಮಾನ್ಯ ವರ್ಗದ ಜನರಲ್ಲಿ ಭಯ ಮತ್ತೆ ಅಸಹನೆಯನ್ನು ಹುಟ್ಟುಹಾಕ್ತು. ಸರ್ಕಾರದ ಮೇಲಿದ್ದಂಥ ಭ್ರಷ್ಟಾಚಾರದ ಆರೋಪಗಳು ಮತ್ತೆ ನೆಪೋಟಿಸಂ ಅನ್ನುವಂಥ ಒಂದು ಹಣೆಪಟ್ಟಿಗಳು ಎಡಪಕ್ಷಗಳ ಜನಪರ ಇಮೇಜ್ ಅನ್ನ ಸಂಪೂರ್ಣವಾಗಿ
ಮಸುಕಾಗಿಸಿದ್ವು. ಈ ಎಲ್ಲಾ ಅಂಶಗಳು ಒಟ್ಟಾಗಿ LDF ಅನ್ನ ಕೇವಲ 35 ಸ್ಥಾನಗಳಿಗೆ ಸೀಮಿತಗೊಳಿಸಿ ಅಧಿಕಾರದಿಂದ ಕೆಳಗಿಳಿಯೋ ಹಾಗೆ ಮಾಡಿತು. ಮತದಾರರ ಜನಸಂಖ್ಯಾಸ್ತ್ರದ ಬದಲಾವಣೆ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳ ಏಕೀಕರಣವು ಈ ಒಂದು ಚುನಾವಣೆಯಲ್ಲಿ UDF ಮೈತ್ರಿಕೂಟದ ಭರ್ಜರಿ ಗೆಲುವಿಗೆ ಭದ್ರ ಅಡಿಪಾಯವನ್ನ ಹಾಕೊಟ್ಟಿತು. ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 30% ಮುಸ್ಲಿಂ ಸಮುದಾಯ ಮತ್ತೆ ಗಣನೀಯ ಸಂಖ್ಯೆಯಲ್ಲಿರುವಂತಹ ಕ್ರಿಶ್ಚಿಯನ್ ಮತದಾರರು ಈ ಬಾರಿ ಬಹುತೇಕ ಏಕಮುಖವಾಗಿ UDF ಬೆಂಬಲಕ್ಕೆ ನಿಂತಿದ್ದಾರೆ. 2021ರ ಚುನಾವಣೆಯಲ್ಲಿ ಎಡರಂಗವು CAA ವಿರೋಧಿ ನಿಲುವು ಮತ್ತೆ ಕಲ್ಯಾಣ ಯೋಜನೆಗಳ ಮೂಲಕ ಈ ಒಂದು ಸಮುದಾಯಗಳ ಒಂದು ಭಾಗವನ್ನ ತನ್ನತ್ತ ಸೆಳೆದುಕೊಳ್ಳಲು ಯಶಸ್ವಿಯಾಗಿತ್ತು. ಆದರೆ ಈ ಬಾರಿ ಆ ನಂಬಿಕೆ ಸಂಪೂರ್ಣವಾಗಿ ಕುಸಿದಿದೆ. ಮಲಬಾರ್ ಪ್ರದೇಶದ 44 ಮುಸ್ಲಿಂ ಬಹುಸಂಖ್ಯಾತ ಕ್ಷೇತ್ರಗಳ ಪೈಕಿ UDF 38 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿರೋದು ಈ ಧ್ರುವೀಕರಣದ ತೀವ್ರತೆಯನ್ನು ತೋರಿಸುತ್ತೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ದಾಖಲೆಯ 22 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಮೈತ್ರಿಕೂಟದ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಹಾಗೆ ವಿಶೇಷವಾಗಿ ಎಡಪಕ್ಷಗಳ ಮೇಲಿದ್ದಂಥ ಅಲ್ಪಸಂಖ್ಯಾತ ತುಷ್ಟೀಕರಣದ ಆರೋಪ ಮತ್ತೆ ಅದೇ ಸಮಯದಲ್ಲಿ CPIM ಹಿಂದೂ ಮತಗಳನ್ನು ಸೆಳೆಯೋದಿಕ್ಕೆ SNDP ಅಂತ ಬಹುಸಂಖ್ಯಾತ ಸಂಘಟನೆಗಳೊಂದಿಗೆ ನಡೆಸಿದಂಥ ಒಪ್ಪಂದಗಳು ಅಲ್ಪಸಂಖ್ಯಾತರಲ್ಲಿ ಅಸುರಕ್ಷಿತ ಭಾವನೆಯನ್ನು ಮೂಡಿಸಿದ್ವು. ಪಿಣರಾಯಿ ಸರ್ಕಾರವು RSS ಮತ್ತೆ BJP ಜೊತೆಗೆ ಒಳಗಿಂದೊಳಗೇನೆ ಹೊಂದಾಣಿಕೆ ಮಾಡಿಕೊಂಡಿದೆ ಅನ್ನುವಂತಹ UDFನ ಪ್ರಚಾರವು ಅಲ್ಪಸಂಖ್ಯಾತ ಮತದಾರರ ಮೇಲೆ ಗಾಢ ಪರಿಣಾಮ ಬೀರ್ತು. ಇದ್ರ ಜೊತೆಗೆ ಕ್ರಿಶ್ಚಿಯನ್ ಸಮುದಾಯದ ಮತದಾರರು ಕೂಡ ಸರ್ಕಾರದ ಕೆಲವು ಆರ್ಥಿಕ ಮತ್ತೆ ಶೈಕ್ಷಣಿಕ ನೀತಿಗಳಿಂದ ಅಸಮಾಧಾನಗೊಂಡು ಮರಳಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಮುಸ್ಲಿಂ ಲೀಗ್ ಈ ಬಾರಿ ಫಾತಿಮಾ ತಹಿಲಿ ಅವರಂಥ ಯುವ ನಾಯಕಿಯರನ್ನ ಕಣಕ್ಕಿಳಿಸಿ ಮಹಿಳಾ ಮತ್ತೆ ಯುವ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಲ್ಪಸಂಖ್ಯಾತ ಸಮುದಾಯಗಳ ಈ ಮಹಾ ಏಕೀಕರಣವು ಎಡರಂಗದ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು ಮತ್ತೆ UDF ಅನ್ನ ಅಧಿಕಾರದ ಗದ್ದುಗೆ ಅಂತ ಸುಲಭವಾಗಿ ಕರೆದೊಯ್ದಿತು. ಶಬರಿಮಲೆ ದೇವಸ್ಥಾನದ ವಿವಾದ ಮತ್ತೆ ಈ ಚುನಾವಣೆಯಲ್ಲಿ BJP ಸಾಧಿಸಿದಂತಹ ಪ್ರಗತಿಯು ಕೇರಳದ ಸಾಂಪ್ರದಾಯಿಕ ದ್ವಿಮುಖ ರಾಜಕೀಯ ಸಂಘರ್ಷದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದೆ. 2025ರಲ್ಲಿ ಶಬರಿಮಲೆ ದೇವಸ್ಥಾನದ ಚಿನ್ನದ ಕಳುವು ಅಥವಾ ಚಿನ್ನದ ಲೇಪನ ತೆಗೆದಿರುವಂತಹ ಆರೋಪವು ಭಾರಿ ಸುದ್ದಿಯಾಗಿತ್ತು. ಇದರಲ್ಲಿ CPIM ನಾಯಕರ ಕೈವಾಡ ಇದೆ ಎನ್ನುವಂತಹ ವಿರೋಧ ಪಕ್ಷಗಳ ಆರೋಪವು ಹಿಂದೂ ಮತದಾರರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿತು. ಈ ಒಂದು ವಿಷಯವನ್ನ BJP ಅತ್ಯಂತ ತೀವ್ರವಾಗಿ ಎತ್ತಿಹಿಡಿತು. ಇದರ ಪರಿಣಾಮವಾಗಿ ಎಡರಂಗದ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದ್ದಂತಹ ಹಿಂದೂ ಮತದಾರರ ಒಂದು ವರ್ಗ ಸರ್ಕಾರದಿಂದ ದೂರ ಸರಿತು. ಈ ಮತದಾರರಲ್ಲಿ ಒಂದು ಭಾಗ BJP ಅತ್ತ ವಾಲಿದ್ರೆ ಎಡರಂಗವನ್ನ ಸೋಲಿಸೋದಿಕ್ಕೆ ಅಂತಾನೆ ಮತ್ತೊಂದು ಭಾಗ UDF ಅನ್ನ ಬೆಂಬಲಿಸಿತು. ಇದು LDFಗೆ ಎರಡೂ ಕಡೆಯಿಂದನೂ ಪೆಟ್ಟು ನೀಡಿತು. BJPಗೆ ಈ ಬಾರಿಯ ಚುನಾವಣೆ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಕೇವಲ ಒಂದು ಸ್ಥಾನಕ್ಕೆ ಸೀಮಿತವಾಗಿದೆ ಅಥವಾ ಶೂನ್ಯವನ್ನ ಸುತ್ತಿದಂತಹ BJP ಈ ಬಾರಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ತನ್ನ ಅಸ್ತಿತ್ವವನ್ನ ಗಟ್ಟಿಗೊಳಿಸಿಕೊಂಡಿದೆ. BJP ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ನೇಮಂ ಕ್ಷೇತ್ರವನ್ನ ಮರಳಿ ಪಡೆಯುವಲ್ಲಿ ಯಶಸ್ವಿಯಾದ್ರೆ ವಿ ಮುರಳೀಧರನ್ ಅವರು ಕಾಯಕೂಟಂನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಚಾತನ್ನೂರಿನಲ್ಲಿಯೂ ಕೂಡ BJP ಜಯಬೇರಿ ಬಾರಿಸಿತು. BJPಯ ಈ ಗೆಲುವು ಕೇವಲ ಹಿಂದುತ್ವದ ಆಧಾರದ ಮೇಲೆ ಬಂದಿದ್ದಲ್ಲ, ಬದಲಾಗಿ ರಾಜೀವ್ ಚಂದ್ರಶೇಖರ್ ಅವರು ಮುನ್ನೆಲೆಗೆ ತಂದಂತಹ ಅಭಿವೃದ್ಧಿ ರಾಜಕಾರಣ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕೆ ಸಂದಂತಹ ಜಯ ಆಗಿದೆ. ಈ 3 ಸ್ಥಾನಗಳ ಗೆಲುವು ಮತ್ತೆ BJPಯ ಮತ ಹಂಚಿಕೆಯಲ್ಲಿನ ಏರಿಕೆಯು ಕೇರಳದಲ್ಲಿ ಇನ್ನು ಮುಂದೆ 3ನೇ ಶಕ್ತಿಯನ್ನ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿದೆ. ರಾಜ್ಯದ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿ ಮತ್ತೆ ಹೆಚ್ಚಾಗ್ತಾ ಇರುವಂತಹ ನಿರುದ್ಯೋಗದ ಸಮಸ್ಯೆಗಳು ಪಿಣರಾಯಿ ವಿಜಯನ್ ಸರ್ಕಾರದ ಪತನಕ್ಕೆ ಪ್ರಮುಖ ಕಾರಣಗಳಾದವು. ಕೇರಳದ ಒಟ್ಟು ಸಾರ್ವಜನಿಕ ಸಾಲವು 4 ಲಕ್ಷ ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದ್ದು ರಾಜ್ಯವು ತೀವ್ರ ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಅಭಿವೃದ್ಧಿ ಕೆಲಸಗಳಿಗಿಂತಲೂ ಹೆಚ್ಚಾಗಿ ಸಾಲದ ಬಡ್ಡಿ ಪಾವತಿಸೋದಕ್ಕೆ ಮತ್ತೆ ಉಚಿತ ಯೋಜನೆಗಳಿಗೆ ಹಣವನ್ನ ವಹಿಸಲಾಗ್ತಾ ಇದೆ ಅನ್ನುವಂಥ ಟೀಕೆಗಳು ಈ ಚುನಾವಣೆಯಲ್ಲಿ ವ್ಯಾಪಕವಾಗಿ ಕೇಳಿಬಂದವು. ಸರ್ಕಾರದ ಖಜಾನೆ ಖಾಲಿಯಾಗಿದ್ದರಿಂದ ಸರ್ಕಾರಿ ನೌಕರರ ವೇತನ ಮತ್ತೆ ನಿವೃತ್ತಿ ವೇತನ ಪಾವತಿಯಲ್ಲಿ ವಿಳಂಬ ಆಗ್ತಾ ಇದ್ದದ್ದು ಮಧ್ಯಮ ವರ್ಗದ ಮತದಾರರನ್ನ ಸರ್ಕಾರದ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡ್ತು. ಈ ಆರ್ಥಿಕ ಅಸ್ಥಿರತೆಯು ಜನರ ದೈನಂದಿನ ಜೀವನದ ಮೇಲೆ ನೇರ ಪರಿಣಾಮ ಬೀರಿದ್ರಿಂದ ಮತದಾರರು ಆಡಳಿತಾರೂಢ LDF ಮೈತ್ರಿಕೂಟದ ಮೇಲೆ ವಿಶ್ವಾಸವನ್ನ ಕಳ್ಕೊಂಡ್ರು. ಇದರೊಂದಿಗೆ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳ ಕೊರತೆಯೂ ಕೂಡ ಯುವ ಜನತೆಯಲ್ಲಿ ತೀವ್ರ ಹತಾಶೆಯನ್ನ ಮೂಡಿಸಿದೆ. ಕೇರಳ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ವಿದ್ಯಾವಂತ ನಿರುದ್ಯೋಗಿಗಳನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಯುವಕರು ಕೆಲಸ ಹುಡುಕೊಂಡು ಅನಿವಾರ್ಯವಾಗಿ ಹೊರ ರಾಜ್ಯಗಳಿಗೆ ಅಥವಾ ವಿದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಸರ್ಕಾರವು ಹೊಸ ಕೈಗಾರಿಕೆಗಳನ್ನು ಆಕರ್ಷಿಸುವಲ್ಲಿ ಮತ್ತೆ ಖಾಸಗಿ ವಲಯದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಲ್ಲಿ ವಿಫಲ ಆಗಿದೆ ಅಂತ ಯುವ ಮತದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. UDF ಮೈತ್ರಿಕೂಟವು ಈ ವಲಸೆಯ ನೋವು ಮತ್ತೆ ಆರ್ಥಿಕ ಕುಸಿತವನ್ನ ತನ್ನ ಪ್ರಚಾರದ ಮುಖ್ಯ ವಿಷಯಗಳನ್ನಾಗಿ ಮಾಡಿಕೊಳ್ತು. ಇಲ್ಲಿ ವಿಶೇಷವಾಗಿ 18ರಿಂದ 25 ವರ್ಷದೊಳಗಿನ ಯುವ ಮತದಾರರು
ರಾಜ್ಯದ ಭವಿಷ್ಯಕ್ಕಾಗಿ ಬದಲಾವಣೆಯ ಅಗತ್ಯ ಇದೆ ಅಂತ ನಂಬಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಹೆಚ್ಚಿನ ಬೆಂಬಲವನ್ನ ನೀಡಿದ್ರು. ಈ ಆರ್ಥಿಕ ಅಸಮಾಧಾನನೇ ಚುನಾವಣಾ ಫಲಿತಾಂಶದಲ್ಲಿ ಸದ್ದಿಲ್ಲದ ಅಲೆಯಾಗಿ ಮಾರ್ಪಟ್ಟು ಎಡರಂಗದ ಭದ್ರಕೋಟೆಯನ್ನ ಬುಡಮೇಲ್ ಮಾಡಿತು. ಜನ್ಜಿ ಅಂದ್ರೆ ಇವತ್ತಿನ ಯುವ ಪೀಳಿಗೆ ಸಕ್ರಿಯ ಪಾತ್ರ ಮತ್ತೆ ಅವ್ರ ಬದಲಾದ ಆಲೋಚನಾ ಲಹರಿಯು ಈ ಒಂದು ಚುನಾವಣಾ ಫಲಿತಾಂಶದ ಮೇಲೆ ಅತ್ಯಂತ ನಿರ್ಣಾಯಕ ಪ್ರಭಾವ ಬೀರಿದೆ. ಸಾಂಪ್ರದಾಯಿಕ ರಾಜಕೀಯ ಭಾಷಣಗಳು ಅಥವಾ ಹಳೆಯ ಸಿದ್ಧಾಂತಗಳಿಗೆ ಮಾರು ಹೋಗದಂತ ಈ ಪೀಳಿಗೆಯು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡುವಲ್ಲಿ ಮುಂಚೂಣಿಯಲ್ಲಿತ್ತು. ಈ ಯುವ ಮತದಾರರು ಕೇವಲ ಉಚಿತ ಕೊಡುಗೆಗಳನ್ನು ಬಯಸದೇನೆ ಗುಣಮಟ್ಟದ ಶಿಕ್ಷಣ, ಆಧುನಿಕ ಮೂಲಸೌಕರ್ಯ ಮತ್ತೆ ಪಾರದರ್ಶಕ ಆಡಳಿತಕ್ಕೆ ಆದ್ಯತೆಯನ್ನ ನೀಡಿದ್ರು. ಪಿಣರಾಯಿ ವಿಜಯನ್ ಸರ್ಕಾರದ ಮೇಲಿದ್ದಂಥ ಭ್ರಷ್ಟಾಚಾರದ ಆರೋಪಗಳು ಮತ್ತೆ ಅಧಿಕಾರಶಾಹಿಯ ಮಿತಿ ಮೀರಿದ ಹಸ್ತಕ್ಷೇಪವು ಈ ಪೀಳಿಗೆಯಲ್ಲಿ ತೀವ್ರ ಅತೃಪ್ತಿಯನ್ನ ಮೂಡಿಸಿತು. ಇದರ ಫಲವಾಗಿ ಮೊದಲ ಬಾರಿಗೆ ಮತದಾನ ಮಾಡಿದಂಥ ಲಕ್ಷಾಂತರ ಯುವಕರು ಬದಲಾವಣೆಯ ಪರವಾಗಿ ನಿಂತು UDF ಮೈತ್ರಿಕೂಟಕ್ಕೆ ಬೆಂಬಲವನ್ನು ತುಂಬಿದ್ರು. ಕೇರಳದ ಈ ಮಹಾ ತೀರ್ಪು ಕೇವಲ ಆಡಳಿತ ಬದಲಾವಣೆಯಲ್ಲ, ಬದಲಾಗಿ ಅತಿಯಾದ ಆತ್ಮವಿಶ್ವಾಸ ಮತ್ತೆ ಸರ್ವಾಧಿಕಾರಿ ಧೋರಣೆಗೆ ಮತದಾರರು ನೀಡಿದಂಥ ತಕ್ಕುತ್ತರ ಆಗಿದೆ. ಕಾಂಗ್ರೆಸ್ ನೇತೃತ್ವದ UDF 102 ಸ್ಥಾನಗಳನ್ನು ಗೆಲ್ಲೋ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಿದೆ. ಎಡಪಕ್ಷಗಳ ದಶಕದ ಆಡಳಿತಕ್ಕೆ ಅಂತ್ಯ ಹಾಡಿರುವಂತಹ ಈ ತೀರ್ಪು ರಾಜಕೀಯ ಪಕ್ಷಗಳು ಜನರ ನಿರೀಕ್ಷೆಗಳಿಗೆ ಸ್ಪಂದಿಸದೇ ಇದ್ರೆ ಅಧಿಕಾರವನ್ನ ಕಳೆದುಕೊಳ್ಳೋದು ಅನಿವಾರ್ಯ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿದೆ. ಅಲ್ಪಸಂಖ್ಯಾತರ ಧ್ರುವೀಕರಣ, ಯುವ ಜನತೆಯ ಆಕ್ರೋಶ ಮತ್ತೆ ಆರ್ಥಿಕ ಸಂಕಷ್ಟಗಳೆಲ್ಲವೂ ಒಟ್ಟಾಗಿ ಎಡರಂಗದ ಭದ್ರಕೋಟೆಯನ್ನು ಧೂಳಿಪಟ ಮಾಡಿದೆ. ಈಗ ಅಧಿಕಾರ ಹಿಡಿಯಲಿರುವಂತಹ UDF ಮುಂದೆ ಹರಿದಾಡಲಿರುವಂತಹ ಈ ಆರ್ಥಿಕತೆಯನ್ನು ಸರಿದಾರಿಗೆ ತರುವಂತ ಮತ್ತೆ ಯುವ ಜನತೆಯ ಆಕಾಂಕ್ಷೆಗಳನ್ನ ಈಡೇರಿಸುವಂತ ಬೃಹತ್ ಜವಾಬ್ದಾರಿ ಇದೆ. ಈ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೊಸ ಸಂಚಲನವನ್ನ ನೀಡಿದ್ದು ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ವೀಕ್ಷಕರೇ, ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಇದ್ರ ಕುರಿತಾಗಿ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.